ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಕುಚ್ಚಾಕೋಕ್ಕೆ ಬರಲ್ಲ, ನಿಮಗೆ ಝೀರೋ ನಾಲೆಜ್ ಇದೆ ಆದ್ರೂ ಸಹ ನೀವು ಈ ಡಿಸೈನ್ನ ನೀವು ಮಾಡ್ಕೊಬೋದು. ಸೊ ತುಂಬಾ ಈಸಿ ಇದೆ ಡಿಸೈನು. ಜಸ್ಟ್ ನಾರ್ಮಲ್ ನೀಡಲು ಮತ್ತು ಅಂದರೆ ಸೂಜಿ ದಾರ ಯೂಸ್ ಮಾಡಿಕೊಂಡು ಮಾಡಿರೋಂಥ ಡಿಸೈನು. ತುಂಬ ಸಿಂಪಲ್ಲಾಗಿದೆ ಹಾಗೂ ಈಸಿಯಾಗಿದೆ. ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹೇಗಿದೆ ಡಿಸೈನು ಅಂತ ನೋಡಬೇಕು ಅಂದರೆ ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ. ಸೊ ಸ್ಟಾರ್ಟ್ ಮಾಡ ಬನ್ನಿ ಯಾವ ರೀತಿ ಅಂತ ನೋಡೋಣ. ಈ ಡಿಸೈನು ಕ್ಯೂರಿಯಾಸಿಟಿ ಇದೆ ಅಲ್ವಾ, ಏನು ಡಿಸೈನು ಅಂತ ನೋಡ ಬನ್ನಿ ಯಾವ ಡಿಸೈನು ಅಂತ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಡಿಸೈನು ಅಂತ, ಓಕೆನಾ. ಸೊ ಬಿಗಿನರ್ಸು ಟ್ರೈ ಮಾಡ್ಬೋದು ಡೆಫಿನೆಟಾಗಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಸೂಜಿ ದಾರ 4 ಎಳೆ ದಾರ ತೊಗೊಬೇಕಾಗುತ್ತೆ. 4 ಎಳೆ ದಾರ ತೊಗೊಬೇಕು, ಅಂದರೆ ಕಾಟನ್ ಥ್ರೆಡ್ಡು, ಓಕೆನಾ. ಕಾಟನ್ ಅಂದರೆ ಸ್ಟಿಚಿಂಗ್ ಥ್ರೆಡ್ ಬರುತ್ತಲ್ವಾ, ಆ ಥ್ರೆಡ್ಡನ್ನೇ ತೊಗೊಂಡು ನೀವು ಈ ರೀತಿ ನಾಟ್ ಮಾಡ್ಕೊಳ್ಳಿ. ನಿಮಗೆ ತಿಕ್ನೆಸ್ ಬರಬೇಕಲ್ವ, ನೋಡಿ ಈ ಥರ ಸ್ಟಿಚಿಂಗ್ ಥ್ರೆಡ್ ಸಿಗುತ್ತಲ್ವ, ಆದಷ್ಟು ಮ್ಯಾಚಿಂಗೇ ತೊಗೊಳ್ಳಿ. ಮ್ಯಾಚಿಂಗ್ ತೊಗೊಂಡೇ ಮಾಡಿ. ನಾರ್ಮಲ್ ಸೂಜಿ ದಾರದಿಂದ ಮಾಡಿರೋಂಥ ಈ ಡಿಸೈನ್ ಇದು, ಓಕೆನಾ. ಬೀಡ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಯಾವುದೇ ರೀತಿ ಕುಚ್ಚು ಏನೂ ಇರಲ್ಲ. ನಿಮಗೆ ಕುಚ್ಚು ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ಡಿಸೈನ್ನ ನೀವು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಈಸಿಯಾಗಿದೆ, ಎಲ್ಲರೂ ಮಾಡ್ಬೋದು, ಓಕೆನಾ. ಟ್ರೈ ಮಾಡ್ಬೋದು. ಈ ರೀತಿ ನೋಡಿ, ನಾನು ಲೇಸ್ಗೆ ವರ್ಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಸೀರೆಗೆ ನಿಮ್ಮ ರೈಟ್ ಸೈಡ್ಗೆ ಇರಬೇಕಾಗುತ್ತೆ. ಸೊ ಓಕೆನಾ. ಸೊ ಸೀರೆಗೆ ರೈಟ್ ಸೈಡ್ಗೆ ಶುರು ಮಾಡಿ. ಓಕೆ, ಈ ರೀತಿ ನೋಡಿ, ಬ್ಯಾಕ್ ಸೈಡಲ್ಲಿ ನಾಟ್ ಈ ಥರ ಮಾಡ್ಕೊಬೇಕು. ಎಕ್ಸ್ಟ್ರಾ ಥ್ರೆಡನ್ನ ಟ್ರಿಮ್ ಮಾಡಿಬಿಡಿ, ಕಟ್ ಮಾಡಿಬಿಡಿ. ಸೊ ಈ ಥರ ನಾಟ್ ಮಾಡಿ ರೈಟ್ ಸೈಡ್ಗೆ ಸ್ಟಾರ್ಟ್ ಮಾಡಿ ಸೀರೆಗೇ, ಓಕೆ. ಸೀರೆಗೆ ರೈಟ್ ಸೈಡ್ ಸ್ಟಾರ್ಟ್ ಮಾಡ್ತೀರಲ್ವಾ, ಸೊ ಈ ರೀತಿ ಥ್ರೆಡ್ನ ಅಂದರೆ ಸೂಜಿನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಈಗೇನು ಮಾಡ್ತಾಯಿದ್ದೀನಿ ನೋಡಿ, ಬೀಡ್ಸ್ನ ನಿಮಗೆ ಯಾವ ರೀತಿ ಬೇಕೋ ಆ ಥರ ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಮಾಡಿ. ಪರ್ಲ್ ಯೂಸ್ ಮಾಡಿ, ಆದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಬೀಡ್ಸು, ಪರ್ಲು, ಈ ಥರ ಕಾಂಬಿನೇಷನ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀರೆಗೆ ಮ್ಯಾಚಿಂಗ್ ಆಗಿರೋ ಅಂಥ ನೀವು ಕಾಂಟ್ರಾಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಪಲ್ಲು ಮತ್ತು ಸೀರೆ ಬಾಡಿ ಕಲರ್ ಎಲ್ಲ ನೋಡ್ಕೊಂಡು ಯೂಸ್ ಮಾಡಿ. ನಾನಿಲ್ಲಿ ವೈಟು ಮತ್ತು ಪರ್ಲ್ 2 ಪರ್ಲ್ ಯೂಸ್ ಮಾಡಿದ್ದೀನಿ, ವೈಟ್ ಕಲರು, ಮತ್ತು ನಾನು ಕ್ರಿಸ್ಟಲ್ ಬೀಡ್ಸು ಮಧ್ಯದಲ್ಲಿ ಗ್ರೀನ್ ಯೂಸ್ ಮಾಡಿದ್ದೀನಿ. ಆ ಥರನೇ ನೀವು ವೇರಿಯೇಷನ್ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ಆದರೆ ಆದಷ್ಟು ರೌಂಡ್ ಶೇಪೇ ಯೂಸ್ ಮಾಡ್ಕೊಳ್ಳಿ, ಈ ಡಿಸೈನ್ಗೆ ಚೆನ್ನಾಗಿ ಬರುತ್ತೆ, ಓಕೆನಾ. ನೋಡಿ, ಈ ರೀತಿ 3 ಬೀಡ್ಸ್ ಹಾಕ್ಕೊಂಡಾದ್ಮೇಲೆ, ಓಕೆನಾ, 1 ಕ್ರಿಸ್ಟಲ್ ಬೀಡ್ಸು, 2 ಪರ್ಲ್ ಬೀಡ್ಸು. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಬ್ಯಾಕ್ ಸೈಡ್ ನೋಡಿ ಈ ಥರ ನಾಟ್ ಕಾಣಿಸುತ್ತೆ. ಆದಷ್ಟು ಮ್ಯಾಚಿಂಗ್ ಥ್ರೆಡ್ಡೇ ಯೂಸ್ ಮಾಡಿ, ಬಿಕಾಸ್ ಇದು ಹ್ಯಾಂಡ್ ಸ್ಟಿಚ್ ಮಾಡ್ತಾ ಇದ್ದೀರವಲ್ಲ, ಸೊ ಹಾಗಾಗಿ ಅದು ಕಾಣಿಸ್ಬಾರ್ದಲ್ವಾ. ಸೊ ಹಾಗಾಗಿ ನೀವು ಮ್ಯಾಚಿಂಗ್ ಥ್ರೆಡ್ಡೇ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿ, ಓಕೆನಾ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೊ ಈ ಥರ ನೀವು ಟೈಟಾಗಿ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟು ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಂದರೆ ಒಂದು ಅರ್ಧ ಇಂಚಷ್ಟು, ಓಕೆನಾ, ಒಂದು ಅರ್ಧ ಇಂಚಷ್ಟು ಈ ಥರ ಗ್ಯಾಪಲ್ಲಿ ಸೂಜಿನ ಈ ಥರ ನೋಡಿ ಪಾಸ್ ಮಾಡಿ ತೆಗೀರಿ. ಮಾಡಾದ್ಮೇಲೆ ನೋಡಿ ಈ ಥರ, ಓಕೆ. ಸೊ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ. ಫಸ್ಟು 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈಗೇನು ಮಾಡಬೇಕು ನೋಡ್ಕೊಳ್ಳಿ. ಸೊ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ 3 ಬೀಡ್ಸ್, ಓಕೆನಾ. ಸೊ ಈಗೇನು ಮಾಡಬೇಕು ನೆಕ್ಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಬೀಡ್ ಇದೆಯಲ್ಲ, ಅದೇ ಪರ್ಲ್ ಕಾಣಿಸ್ತಾ ಇದೆಯಲ್ವಾ. ಸೊ ಆ ಫಸ್ಟ್ ಬೀಡಲ್ಲಿ ನಿಮಗೆ ಅಂದರೆ 1 ಬೀಡಲ್ಲಿ ಮಾತ್ರ ನೀವು ಈ ಥರ ಸೂಜಿನ ಹಾಕ್ಕೊಂಡು ಈ ಥರ ಎಳ್ಕೊಳ್ಳಿ, ಓಕೆನಾ. ಅದು ಲಾಕ್ ಆಗುತ್ತೆ ನಿಮಗೆ, ಓಕೆನಾ. ಸೊ ಫಸ್ಟ್ ಬೀಡು ನೀವು ಯಾವ ಕಲರ್ ಬೀಡ್ಸ್ ಹಾಕಿರ್ತೀರೋ ಆ ಬೀಡ್ಗೆ ನೀವು ನೋಡಿಕೊಂಡು ಈ ರೀತಿ ಮಾಡ್ಬೋದು, ಓಕೆನಾ. ನಾನಿಲ್ಲಿ ನಿಮ್ಗೆ ಗೊತ್ತಾಗಬೇಕಲ್ಲ ಅಂತ ವೀಡಿಯೋದಲ್ಲಿ ಕಲರ್ ಹೇಳ್ತಾ ಇದ್ದೀನಿ. ವೈಟ್ ಕಲರ್ ಬೀಡ್ಸ್ಗೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ, ವೀಡಿಯೋದಲ್ಲಿ ತೋರಿಸೋ ಥರನೇ ನೀವು ಈ ಥರ ಮಾಡ್ಕೊಳ್ಳಿ. ಮಾಡಾದಮೇಲೆ ಈ ಥರ ಟೈಟಾಗೆ ಹೋಲ್ಡ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ನೋಡ್ಬೋದು. ನೆಕ್ಸ್ಟ್ ರಿಮೈನಿಂಗ್ 3 ಪರ್ಲ್ ತೊಗೊತಾ ಇದ್ದೀನಿ. 3 ಪರ್ಲ್ ತೊಗೊಂಡು ನಾನು ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ನೆಕ್ಸ್ಟ್ 3 ಬೀಡ್ಸ್ ಹಾಕ್ಕೊಳ್ಳಿ, ಅಂದರೆ ಪರ್ಲ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ 3 ಪರ್ಲ್ನ ಹಾಕ್ಕೊಂಡು, ಅಂದರೆ 3 ಬೀಡ್ಸ್ನ ಹಾಕ್ಕೊಂಡು ನಾನು ಈ ರೀತಿ, ಸೊ ನೋಡ್ಬೋದು ಯಾವ ರೀತಿ ಅಂತ. ನಾನು ಇದೊಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತಿಳಿಸಿ, ಓಕೆನಾ. ಸೊ ಫಸ್ಟ್ ಟೈಮ್ ಯಾರಾದರೂ ಈ ಥರ ಟ್ರೈ ಮಾಡಿದರೆ ಡೆಫಿನೆಟಾಗಿ ಮೆನ್ಷನ್ ಮಾಡಿ, ಹಾಗೆ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿ, ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಆ ಕಡೆ ಒಂದು ಬೀಡ್ಸ್ ಇರುತ್ತಲ್ವಾ, ಸೊ ಅಲ್ಲಿ ನೀವು ಆ ಥ್ರೆಡ್ಡಿಂದ ಆ ಬೀಡ್ಸಿಂದ ನೀವು ಥ್ರೆಡ್ಡನ್ನ ಪಾಸ್ ಮಾಡಬೇಕಾಗುತ್ತೆ. ಫಸ್ಟು ನಿಮ್ಮ ಲೆಫ್ಟಿಗೆ ಮಾಡಿದ್ವಲ್ವಾ, ನೆಕ್ಸ್ಟ್ ನಿಮ್ಮ ರೈಟ್ ಇರುತ್ತಲ್ಲ ಬೀಡ್ಸು, ಆ ಬೀಡ್ಸಿಗೆ ನೀವು ಥ್ರೆಡ್ನ ಪಾಸ್ ಮಾಡಬೇಕಾಗುತ್ತೆ. ಮಾಡಿ ಈ ರೀತಿ ಇದು ಮಾಡಿದ್ರೆ ಆಯಿತು. ಮತ್ತು ನೋಡಿ, ಅದೇ ಪಾಯಿಂಟಲ್ಲಿ ಒಳಗಡೆಯಿಂದ ದಾರ ತೊಗೊಂಡು ನೆಕ್ಸ್ಟು ಅಷ್ಟೇ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಗ್ಯಾಪಲ್ಲಿ
ಈ ರೀತಿ ನೀವು ಒಳಗಡೆಯಿಂದ ದಾರ ತಗೊಂಡು ಈ ರೀತಿ ಹೊರಗಡೆ ಬರಬೇಕಾಗುತ್ತೆ. ಓಕೆನಾ? ಸೊ ನೋಡ್ಬೋದು ಈ ರೀತಿ. ಓಕೆನಾ? ಸೊ ನೆಕ್ಸ್ಟ್ ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟ್ ಇದು ರೆಡಿ ಆಯ್ತು ಈ ಥರ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಟೋಟಲಾಗಿ ಎಷ್ಟು ಬೀಡ್ಸ್ನ ಯೂಸ್ ಮಾಡಿದ್ದೀನಿ, 1 2 3 4 6. ಓಕೆನಾ? 6 ಬೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ನ ಮಾಡಿದ್ದೀನಿ. ಇದೇ ರೀತಿ ಯಾವ ಥರ ಕಂಟಿನ್ಯೂ ಮಾಡಬೇಕು ಅಂದರೆ ನೋಡಿ, ಮತ್ತೆ ಏನು ಮಾಡಬೇಕು, ಒಂದು ಪರ್ಲ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ ಗ್ರೀನ್ ಕಲರ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ 3 ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಆಗಲೇ ಹೇಳಿದ್ನಲ್ವಾ, ನಿಮಗೆ ಸೀರೆಗೆ ಯಾವ ಥರ ಇರುತ್ತೋ ಪಲ್ಲು ಮತ್ತು ಬಾಡಿ ಕಲರ್ ಡಿಪೆಂಡ್ಸ್, ಆ ಥರ ನೋಡಿಕೊಂಡು ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳಿ. ಆದಷ್ಟು ರೌಂಡ್ ಶೇಪ್ ಯೂಸ್ ಮಾಡ್ಕೊಳ್ಳಿ. ಫಸ್ಟು 3ನೇ ಇರಬೇಕು ಬೀಡ್ಸು ಈ ಥರ ನೋಡಿ. ಸೊ ನೋಡಿ ಈ ಥರ. ಓಕೆನಾ? ಡಿಸ್ಟೆನ್ಸ್ ಒಂದು ಮೇಂಟೈನ್ ಮಾಡಿ. ಒಂದು ಅರ್ಧ ಇಂಚಷ್ಟು ಡಿಸ್ಟೆನ್ಸಲ್ಲಿ ಈ ರೀತಿ ಮತ್ತೆ ನೀವು ಈ ಥರ ಸೂಜಿನ ಪಾಸ್ ಮಾಡಿ ದಾರ ತೆಗಿಬೇಕಾಗುತ್ತೆ ನೋಡಿ ಈ ಥರ. ಸೊ ಅದಾದಮೇಲೆ ನೋಡ್ಕೊಳ್ಳಿ, ಮತ್ತೆ ನಿಮ್ಮ ಕಂಟಿನ್ಯೂಟಿ ಹೇಗಿರುತ್ತೆ ಅಂತ ಗೊತ್ತಾಗಬೇಕಲ್ಲ, ಹಾಗೆ ಅದಕ್ಕೆ ಮತ್ತೆ ತೋರಿಸಿದ್ದೀನಿ. ಮತ್ತು ಫಸ್ಟ್ ಬೀಡ್ಸ್ ಇರುತ್ತಲ್ವ, ಆ ಬೀಡ್ಸಿಂದ ನೀವು ಈ ಥರ ಸೂಜಿನ ಆ ಬೀಡ್ಸಲ್ಲಿ ಹಾಕಿ ಹೊರಗಡೆ ಬರಬೇಕಾಗುತ್ತೆ. ಓಕೆನಾ? ಸೊ ಆವಾಗ ನಿಮ್ಗೇನಾಗುತ್ತೆ ನೋಡ್ಬೋದು ಕೇರ್ಫುಲ್ಲಾಗಿ, ಅದಕ್ಕೆ ಸ್ಲೋಗಿ ತೋರಿಸಿದ್ದೀನಿ, ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಈ ರೀತಿ ಫಸ್ಟ್ ಬೀಡಲ್ಲಿ ನಿಮಗೆ ಈ ಥರ ನೀವು ಹೊರಗಡೆ ಹಾಕಿ ತೆಗಿಬೇಕಾಗುತ್ತೆ. ಸೊ ಅದರಿಂದ ಆ ಬೀಡ್ಸಿಂದ ನೀವು ಪಾಸ್ ಮಾಡಬೇಕಾಗುತ್ತೆ ಥ್ರೆಡ್ಡನ್ನ. ಓಕೆನಾ? ನೋಡಿ ಯಾವುದೇ ರೀತಿ ನಾಟೆಲ್ಲ ಮಾಡ್ಕೊಬೇಡಿ, ಪ್ರಾಪರಾಗಿ ಮಾಡಿ ಕರೆಕ್ಟಾಗಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಜಸ್ಟ್ ನೋಡ್ಕೊಂಡು ಫಾಲೋ ಮಾಡಿ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ರಿಮೈನಿಂಗು 3 ಬೀಡ್ಸ್ ತೊಗೊಬೇಕಾಗುತ್ತೆ. ನಾನಿಲ್ಲಿ ಪರ್ಲ್ ಯೂಸ್ ಮಾಡಿದ್ದೀನಿ. 3 ಬೀಡ್ಸ್ ತೊಗೊಂಡು ಮತ್ತೆ ಕೌಂಟಿಂಗ್ನ ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಡು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿ. ಯಾಕಂದರೆ ಈ ಡಿಸೈನ್ ನಿಮಗೆ ಪ್ರಾಪರಾಗಿ ಬರಬೇಕಂದ್ರೆ ಕೌಂಟಿಂಗ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಬೀಡ್ಸ್ ಕೌಂಟಿಂಗ್. ಓಕೆನಾ? ಆವಾಗಲೇ ಈ ಡಿಸೈನ್ನ ನಿಮಗೆ ಬರೋದು. ಓಕೆನಾ? ಈ ಡಿಸೈನ್ ಕ್ರಿಯೇಟ್ ಆಗೋದು. ಓಕೆ, ನೋಡ್ಬೋದು ಈ ರೀತಿ ಬೀಡ್ಸ್ನ ನಾನು ಪಾಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಆ ಕಡೆ ಇನ್ನೊಂದು ಬೀಡ್ಸ್ ಇದೆಯಲ್ವಾ, ಆ ಬೀಡ್ಸಿಂದ ಹೊರಗಡೆ ಬರಬೇಕಾಗುತ್ತೆ. ಓಕೆನಾ? ಲಾಕ್ ಮಾಡಬೇಕಾಗುತ್ತೆ ಈ ಥರ ನೋಡಿ. ಆ ಥರ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ರೈಟ್ ಸೈಡ್ ಬೀಡ್ಸ್. ಓಕೆನಾ? ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ರೈಟ್ ಬೀಡ್ಸ್ ಇರುತ್ತಲ್ಲ, ಫಸ್ಟ್ ನೀವು ನಿಮ್ಗೆ ಲೆಫ್ಟಿಗೆ ಮಾಡಿದ್ವಿ, ನೆಕ್ಸ್ಟ್ ಇವಾಗ ನಿಮ್ಮ ರೈಟಿಗೆ ಈ ಥರ ನೋಡಿ ಸೂಜಿನ ಅದೆಲ್ಲ ಹಾಕಿ, ಅಂದರೆ ದಾರ ಪಾಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಓಕೆ, ನೋಡಿ ಎಷ್ಟು ಈಸಿ ಅಲ್ವಾ? ನೀವು ಟ್ರೈ ಮಾಡಿ. ಓಕೆನಾ? ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೆ ಏನು ಮಾಡಬೇಕು, ಅದೇ ಪಾಯಿಂಟಲ್ಲೇ, ಅಂದರೆ ಸ್ವಲ್ಪ ನೋಡ್ಕೋಬೇಕು, ಅದೇ ಪಾಯಿಂಟಲ್ಲೇ ನೀವು ಸೊ ನೋಡಬೇಕು, ಆ ಬೀಡ್ಸ್ ಕೆಳಗಡೆನೇ ಇರಲಿ ಆದಷ್ಟು ಅದು. ಓಕೆನಾ? ಸೊ ಆ ಪಾಯಿಂಟಲ್ಲಿ ನೀವೇನು ಮಾಡಬೇಕು, ಮತ್ತೆ ಸೂಜಿನ ಪಾಸ್ ಮಾಡಿ, ಮತ್ತು ಈ ಕಡೆ ನೋಡ್ತಾ ಇರ್ಬೋದು ಒಂದು ಅರ್ಧ ಇಂಚು ಬಿಡಿ ಅಂತ ಹೇಳಿದ್ನಲ್ವಾ. ಸೊ ಅರ್ಧ ಇಂಚು ಗ್ಯಾಪಲ್ಲಿ ನೀವು ಈ ಥರ ಸೂಜಿನ ಪಾಸ್ ಮಾಡಬೇಕಾಗುತ್ತೆ ದಾರ. ಓಕೆನಾ? ಸೊ ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈ ಡಿಸೈನು. ಓಕೆನಾ? ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಪರ್ಲ್ ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು ನೋಡಿ. ಇದೇ ರೀತಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಸೀರೆ ಪೂರ್ತಿ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಪರ್ಲ್ನ ಯೂಸ್ ಮಾಡಿ ಡೆಫಿನೆಟಾಗಿ, ಬಿಕಾಸ್ ಅದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಮಾತ್ರ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಸೀರೆ ಮ್ಯಾಚಿಂಗಾಗಿ. ಅದು ನಿಮಗೆ ಡಿಸೈನು ಹೈಲೈಟ್ ಆಗುತ್ತೆ ಪರ್ಲ್ ಯೂಸ್ ಮಾಡಿದ್ರೆ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು ಅಲ್ವಾ? ಸೊ ನೀವು ಟ್ರೈ ಮಾಡಿ ಒಂದ್ಸಲಿ ಆದ್ರೂ ಡೆಫಿನೆಟಾಗಿ. ನಿಮಗೆ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ ಡಿಫ್ರೆಂಟ್ ಡಿಸೈನ್ಸ್ ಮಾಡಿಕೊಡಿ ಅಂತ ಹೇಳಿದ್ರೆ, ಸೇಮ್ ಡಿಸೈನ್ಸ್ ಹಾಕಿ ಬೋರ್ ಆಗಿದ್ದರೆ ಇದು ಒಂದು ಡಿಸೈನ್ನ ನೀವು ಅವ್ರಿಗೆ ಸಜೆಸ್ಟ್ ಮಾಡಿ, ಅಥವಾ ನೀವೇನೇ ನಿಮ್ಮ ಸೀರೆಗೆ ಹಾಕ್ಕೊಬೋದು. ಈ ಥರ ನೋಡಿ ಗೋಲ್ಡ್ ಅಂದರೆ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ಬೋದು, ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ನಾನು ಗ್ರೀನ್ ಯೂಸ್ ಮಾಡಿದ್ದೀನಿ, ನೀವು ಈ ರೀತಿ ಗೋಲ್ಡು ಯೂಸ್ ಮಾಡ್ಕೋಬೋದು. ಆದರೆ ರೌಂಡ್ ಶೇಪೇ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕಸ್ಟಮರ್ಸ್ಗೂ ಸಜೆಸ್ಟ್ ಮಾಡಿ ಈ ಥರ. ಓಕೆನಾ? ಸೊ ಯೂಸ್ಫುಲ್ ಆಗಿರುತ್ತೆ ಅಲ್ವಾ? ಸೊ ಈ ಡಿಸೈನು ಯಾವಾಗಲೂ ಒಂದೇ ಥರ ಹಾಕಿ ಬೋರ್ ಆಗಿದ್ದರೆ ಡೆಫಿನೆಟಾಗಿ ಈ ರೀತಿನೂ ಒಂದು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಈ ಡಿಸೈನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಹೊಸ ಡಿಸೈನ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಓಕೆನಾ? ಸೊ ಇಂಟ್ರೆಸ್ಟ್ ಇದೆ ಕುಚ್ಚಲ್ಲಿ ಅಂದರೆ ಅವರು ಕಲ್ತ್ಕೊಳ್ಳಿ ಮನೆಯಿಂದನೇ. ನೀವು ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ನೀವು ಮನೆಯಿಂದನೇ ನೀವು ಈ ಥರ ಡಿಸೈನ್ಸ್ ಎಲ್ಲ ಕಲ್ತ್ಕೊಬೋದು. ಸಾಕಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸಲಿ. ಓಕೆನಾ? ಸೊ ಚೆಕ್ ಮಾಡಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಡಿಸೈನ್ಸ್ನೆಲ್ಲ ಟ್ರೈ ಮಾಡಿ. ಇದೊಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ, ಯಾವ ರೀತಿ ಇದೆ ಅಂತ ಹೇಳಿ ಖಂಡಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.